ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಳು ಮಾತ್ರ ಬಾಕಿ ಉಳಿದಿವೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿರುವಂತಹ ಈ ಚುನಾವಣೆಗೆ ಎಲ್ಲ ಪಕ್ಷಗಳಿಂದ ಕೂಡ ಬಹಳಷ್ಟು ಬಿರುಸಿನ ತಯಾರಿಗಳು ನಡೆಯುತ್ತಾ ಇವೆ. ಪ್ರಮುಖವಾಗಿ 2 ರಾಷ್ಟ್ರೀಯ ಪಕ್ಷಗಳು ಜೊತೆಯಲ್ಲಿ ಕೆಲವೊಂದು ಪ್ರಾದೇಶಿಕ ಪಕ್ಷಗಳು ಕೂಡ ಈ ಸಂದರ್ಭದಲ್ಲಿ ತಮ್ಮ ಭವಿಷ್ಯವನ್ನು ಹುಡುಕುವುದಕ್ಕೆ ತಯಾರಿಯನ್ನು ಮಾಡ್ತಾ ಇದೆ. ಮೇ 12ರಂದು ರಾಜ್ಯದ ಮತದಾರ ಪ್ರಭುಗಳು ತಮ್ಮ ಜನನಾಯಕರನ್ನು ಆಯ್ಕೆ ಮಾಡ್ತಾರೆ. ಮೇ 15ರಂದು 224 ಕ್ಷೇತ್ರಗಳಲ್ಲಿ ರಾಜಕೀಯ ಭವಿಷ್ಯವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಆ ಎಲ್ಲ ಕ್ಷಣಗಳಿಗಾಗಿ ನಾವೆಲ್ಲ ಕಾತರದಿಂದ ಕಾಯ್ತೇವೆ ಬಂಧುಗಳೇ. ಇನ್ನು ರಾಜ್ಯದ 224 ಕ್ಷೇತ್ರಗಳ ಪೈಕಿ ಮೂಲ್ಕಿ ಮೂಡಬಿದಿರೆ ಕ್ಷೇತ್ರ ಕೂಡ ಒಂದು. ಈ ಮೂಲ್ಕಿ ಮೂಡಬಿದಿರೆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿಯಾದರೂ ಖಂಡಿತವಾಗಿ ಗೆದ್ದೇ ಗೆಲ್ಲುತ್ತೇವೆ ಎನ್ನುವಂಥ ಹುಮ್ಮಸ್ಸಿನೊಂದಿಗೆ ದೊಡ್ಡ ಮಟ್ಟದ ಕಾರ್ಯಕರ್ತರ ಪಡೆಯೊಂದಿಗೆ ಈಗಾಗಲೇ ರಾಜಕೀಯ ಸಮರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಭಾರತೀಯ ಜನತಾ ಪಕ್ಷದ ಮೂಲ್ಕಿ ಮೂಡಬಿದಿರೆ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಅಪ್ರತಿಮ ಸಂಘಟಕ, ಕಲಾವಿದರು ಹೌದು, ಅದೇ ರೀತಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿ ಕೂಡ ಅದ್ಭುತ ಕೆಲಸಗಳನ್ನು ಮಾಡಿರುವಂತಹ ಶ್ರೀ ಉಮಾನಾಥ್ ಕೋಟ್ಯನವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮಸ್ತೆ ಸರ್. ನಮ್ಮ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳನ್ನು ನೋಡುವಾಗ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಒಂದಲ್ಲ ಒಂದು ಸಂದರ್ಭದಲ್ಲಿ ಗೊಂದಲಿದೆ. ಆದರೆ ಇನ್ನೂ ಕೂಡ ಈ ಮೂಲ್ಕಿ ಮೂಡಬಿದಿರೆ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಮಟ್ಟಿಗೆ ಗಗನ ಕುಸುಮವಾಗಿದೆ. ಈ ಬಾರಿಯಾದರೂ ಗೆಲುವಿನ ಒಂದು ಕೇಕೆನಲ್ಲಿ ಹಾರಿಸಬಹುದಂತ ಅನಿಸ್ತಾ ಇದೆಯಾ? ಖಂಡಿತ ನವೀನಣ್ಣ, ಈ ಸಲದ ಚುನಾವಣೆಯಲ್ಲಿ ಮೂಲ್ಕಿ ಮೂಡಬಿದಿರೆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಬೇರಿ ಗಳಿಸುವುದರಲ್ಲಿ ಯಾವುದೇ ಸಂದೇಹ ಬೇಡ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಒಂದು ಸಲ ನಾವು ಈಗಿನ ಮಂಗಳೂರು ಏನು ಹೇಳ್ತೇವೆ ಉಳ್ಳಾಲದಲ್ಲಿ ಒಂದು ಸಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಯರಾಮ್ ಶೆಟ್ಟಿ ಅವರು ಗೆದ್ದಿದ್ದಾರೆ. ಆದರೆ ಮೂಲ್ಕಿ ಮೂಡಬಿದಿರೆ ಕ್ಷೇತ್ರದಲ್ಲಿ ಇವತ್ತಿನವರೆಗೆ ನಮಗೆ ಈ ಕ್ಷೇತ್ರವನ್ನು ಭಾಜಪದ ತಕ್ಕೆಗೆ ಹಾಕಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೇವೆ. ಆದರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಅದರೊಟ್ಟಿಗೆ ಅಮರನಾಥ್ ಶೆಟ್ಟಿ ಅವರು ಜಾತ್ಯತೀತ ಜನತಾ ದಳದಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಅಮರನಾಥ್ ಶೆಟ್ಟಿ ಅವರು ಅಥವಾ ಜೀವನ್ ಶೆಟ್ಟಿ ಅವರು ಈ ಸಲ ಜೀವನ್ ಶೆಟ್ಟಿ ಅವರು ಅಮರನಾಥ್ ಶೆಟ್ಟಿ ಅವರು ಹಲವಾರು ವರ್ಷಗಳಿಂದ ಸ್ಪರ್ಧೆಯನ್ನು ಮಾಡಿ ಸಚಿವರಾಗಿದ್ದವರು. ತ್ರಿಕೋನ ಸ್ಪರ್ಧೆಯಲ್ಲಿ ಬರುವಾಗ ಏನಾಗ್ತದೆ ಅಂತೇಳಿ ಸ್ವಲ್ಪ ಬಿಜೆಪಿಯ ಮತಗಳು ಸ್ವಲ್ಪ ವಿಭಜನೆಗೊಂಡು ಇವತ್ತು ಅಮರನಾಥ್ ಶೆಟ್ಟಿ ಅವರಿಗೆ ಹೋದ ಕೂಡಲೇ ಇಲ್ಲಿ ಅಭಯ್ ಚಂದ್ರ ಜೈನ್ರವರ ಟಿಕೆಟ್ ಮೇಲೆ ಬೀಳ್ತಿತ್ತು. ಆದರೆ ಕಳೆದ ಚುನಾವಣೆಯಲ್ಲಿ ಮಾನ್ಯ ಅಮರನಾಥ್ ಶೆಟ್ಟಿ ಅವರಿಗೆ ಬಹುಶಃ ಡೆಪಾಸಿಟ್ ಸಿಕ್ಕದಷ್ಟು ಮತಗಳು ಕಮ್ಮಿ ಬಿದ್ದಿವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೇ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಶಾಸಕನನ್ನು ಆಯ್ಕೆ ಮಾಡಿ ಕಳಿಸಬೇಕಿತ್ತು. ಬಂದಿದ್ದೇವೆ. ಕಳೆದ ಚುನಾವಣೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಗೊಂದಲಗಳಿದ್ದವು. ನಮ್ಮ ನಾಯಕರ ಒಳಗೆ ಗೊಂದಲ, ನಮ್ಮ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಪಕ್ಷವನ್ನು ಬಿಟ್ಟು ಹೋದರು, ಕೆಜೆಪಿಯನ್ನು ಕಟ್ಟಿದ್ರು. ಈ ಎಲ್ಲ ಗೊಂದಲಗಳ ನಡುವೆಯೂ ಬಹುಶಃ ನನಗೆ ತಿಳಿದಂತೆ ಕರ್ನಾಟಕ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಾವು 40 ವಿಧಾನಸಭಾ ಕ್ಷೇತ್ರ ಗೆದ್ದಿದ್ರು ಸರಾಸರಿ 17% ಮೈನಸಲ್ಲಿ ಬಿಜೆಪಿಗೆ ಮತ ಬಂದಿದೆ. ಆದರೆ ಮೂಲ್ಕಿ ಮೂಡಬಿದ್ರೆಯಲ್ಲಿ 7% ಪ್ಲಸ್ ಬಂದಿದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೆ ಹೆಮ್ಮೆ. ನಾವು ಸೋತೆವು ತ್ರಿಕೋನ ಸ್ಪರ್ಧೆಯಲ್ಲಿ, ಮತ್ತು ನಮಗೆ ಸ್ವಲ್ಪ ಸಮಯದ ಅಭಾವ, ಸ್ವಲ್ಪ ದಿನಗಳು ಕಮ್ಮಿ, ಕಡೇ ಗಳಿಗೆಯಲ್ಲಿ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದರು. ಅದರಿಂದ ಸ್ವಲ್ಪ ನಾವು ಸೋತೆವು ಮಧ್ಯದಲ್ಲಿ. ಈ ಬಾರಿ ಕೂಡ ಅಂಥದ್ದೇ ತಪ್ಪನ್ನು ಮಾಡಿದೆ ಅಂತ ಅನಿಸ್ತಾ ಇಲ್ವಾ? ಈ ಬಾರಿ ಕೂಡ ವಿಳಂಬ ಆಯಿತು. ಇಲ್ಲ. ಈ ಸಲ ನಮಗೆ ಬಹುಶಃ ಒಂದು ತಿಂಗಳಿಗಿಂತಲೂ ಜಾಸ್ತಿ ದಿನಗಳು ಇವತ್ತು ಸಿಕ್ಕಿದೆ. ನಮಗೆ ಸಾಕಾಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಈಗಿಂದಾಗಲೇ ಒಂದು 6 ತಿಂಗಳಿಂದ ನಮ್ಮ ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗುವಂಥದ್ದು, ಬೂತು ಸಶಕ್ತೀಕರಣ ಮಾಡುವಂಥದ್ದು, ಪೇಜ್ ಪ್ರಮುಖ ಮಾಡುವಂಥದ್ದು ಆಲ್ರೆಡಿ ನಾವು ಈಗಾಗಲೇ ಒಂದು 6 ತಿಂಗಳಿಂದ ಮೊದಲೇ ನಾವು ತಯಾರಿಯಲ್ಲಿದ್ದೇವೆ ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ, ಜಿಲ್ಲೆ ಎಲ್ಲ ಕ್ಷೇತ್ರಗಳಲ್ಲಿ. ಆದ್ದರಿಂದ ಅದಕ್ಕೆ ಸ್ಪರ್ಶವನ್ನು ಕೊಟ್ಟು ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ನಮ್ಮ ಎಲ್ಲ ಬೂತ್ಗಳಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ. ನಮಗೆ ಅಷ್ಟು ತಡ ಅಲ್ಲ. ಈ ಸಲ ನಮಗೆ ಸಿಕ್ಕಿದ ಅವಧಿ ನಿಜವಾಗಿ ತೃಪ್ತಿ ತಂದಿದೆ. ಮತ್ತು ನಾವೆಲ್ಲ ಕ್ಷೇತ್ರದ ಬೇರೆ ಬೇರೆ ಬೂತ್ಗಳಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಕೆಲಸ ಮುಂದುವರಿದಿದೆ. ಆದ್ದರಿಂದ ನಾನು ಇವತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಈ ಕ್ಷೇತ್ರವನ್ನು ನಾವು ಗೆಲ್ತೇವೆ, ಬಿಜೆಪಿ ಗೆಲ್ತದೆ. ಈಗ ನನ್ನ ಮೊದಲ ಗೊಂದಲ, ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ರಾಷ್ಟ್ರ ಮಟ್ಟದಲ್ಲಿಲ್ಲ, ವಿಶ್ವಮಟ್ಟದ ನಾಯಕನಾಗಿ ಬೆಳೀತಾ ಇದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರ ಸಾಧನೆಯನ್ನು ಮುಂದಿಡ್ತೀರಾ ಅಥವಾ ಮಾಜಿ ಮುಖ್ಯಮಂತ್ರಿ, ಈ ಬಾರಿ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರುವಂತಹ
ಸನ್ಮಾನ್ಯ ಯಡಿಯೂರಪ್ಪನವರ ಸಾಧನೆಗಳನ್ನು ಮುಂದಿಡ್ತೀರಾ ಅಥವಾ ಈಗ ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರ ವೈಫಲ್ಯಗಳನ್ನು ಜನರ ಮುಂದಿಡ್ತೀರಾ? ನೋಡಿ ನವೀನಣ್ಣ, ಈಗ ಈಗಾಗಲೇ ನೀವು ಹೇಳಿದಂತೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಪ್ರಧಾನಿ ಆದ ಮೇಲೆ ಬಹುಶಃ ಈ ದೇಶದಲ್ಲಿ ಆಗಿರತಕ್ಕಂಥ ಅವರ ಒಂದು ಸಂಸತ್ತು ಅಂತ ಹೇಳಿದ ಕೂಡಲೇ ಬಹುಶಃ ಏನೋ ಒಂದು ನ್ಯಾಯ ಅಥವಾ ಅನ್ಯಾಯ ಅಥವಾ ಏನೋ ಒಂದು ಚರ್ಚೆಗಳು ನಡೆಯುವಂಥ ಒಂದು ಸ್ಥಳ ಅಂತ ಜನರಲ್ಲಿ ಭಾವನೆ ಇತ್ತು. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಆಯ್ಕೆಯಾಗಿ ಸಂಸತ್ತನ್ನು ಪ್ರವೇಶಿಸಿದಂಥ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ದೇವೆ. ಸಂಸತ್ ಭವನ ಅಂತ ಹೇಳಿದ ಕೂಡಲೇ ನಮಸ್ಕರಿಸಿ ಅದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ, ಸಂಸತ್ ಭವನ ಅಂತ ಹೇಳಿದರೆ ಇಡೀ ದೇಶಕ್ಕೆ ನ್ಯಾಯವನ್ನ ಧರ್ಮವನ್ನ ಸಾರುವಂಥ ಒಂದು ದೇಗುಲ, ಅದು ಪವಿತ್ರವಾದಂಥ ಸ್ಥಳ. ಆ ಸ್ಥಳದಲ್ಲಿ ನಾನು ಕೂರಬೇಕಾದ್ರೆ ನನಗೆ ನಿಜವಾಗಿಯೂ ನನ್ನ ಈ ದೇಶದ 100, 125, 130 ಕೋಟಿ ಜನರ ಆಶೀರ್ವಾದದಿಂದ ನಾನು ಬಂದಿದ್ದೇನೆ. ನಾನು ಜನರಿಗೆ ನ್ಯಾಯ ಕೊಡಲಿಕ್ಕಾಗಿ ಇದರ ಒಳಗೆ ಹೋಗ್ತೇನೆ ಅನ್ನೋ ನಂಬಿಕೆಯಿಂದ ಅವರು ಹೋಗಿದ್ದಾರೆ. ಅವರು ಇಡೀ ಯಾರು ನಮ್ಮ ಶೃಂಗ ರಾಷ್ಟ್ರೀಯ ಬೇರೆ ಬೇರೆ ರಾಷ್ಟ್ರೀಯ ನಾಯಕರನ್ನು ಅವತ್ತು ಕರೆದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆ ರೀತಿಯಾಗಿ ನಡ್ಕೊಂಡಿದ್ದಾರೆ. ಆ ರೀತಿಯಾಗಿ ಅವರು ನಡ್ಕೊಂಡದ್ದರಿಂದ ಬಹುಶಃ ಭಾರತ ದೇಶದ ಇವತ್ತು ವಿರೋಧ ಪಕ್ಷಗಳು ಏನೇ ಮಾತಾಡಲಿ ಅಲ್ಲಿ ಎಲ್ಲರೂ ತಲೆ ತೂಗುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದರೊಟ್ಟಿಗೆ ಪ್ರಪಂಚ ಭಾರತದತ್ತ ತಿರುಗಿ ನೋಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಭಾರತದಲ್ಲಿ ನರೇಂದ್ರ ಮೋದಿಯ ಯುಗ ಪ್ರಾರಂಭ ಆಗಿದೆ. ಇದು ಭಾರತವನ್ನು ಮಾತ್ರ ಅಲ್ಲ, ಪ್ರಪಂಚವನ್ನೇ ಇದು ಆವರಿಸುತ್ತದೆ ಅಥವಾ ಪ್ರಪಂಚಕ್ಕೆ ಪಸರಿಸುತ್ತದೆ ಅನ್ನುವ ಭಾವನೆ ಇಡೀ ಪ್ರಪಂಚದ ನಾಯಕರಿಗೆ ಬಂದು ಇದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಮತ್ತು ಗೌರವ ಮತ್ತು ಇದು ಶ್ರೇಷ್ಠವಾದಂಥ ಒಂದು ವ್ಯವಸ್ಥೆ. ಈ ಚುನಾವಣೆಯಲ್ಲಿ ನಮಗೆ ಶ್ರೇಷ್ಠವಾದಂಥ ಮಾರ್ಗದರ್ಶನ. ಎರಡನೇದಾಗಿ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅಂತ ಹೇಳಿದ್ದೀನಿ. ಯಡಿಯೂರಪ್ಪನವರು ಏನು ಅವರ ಅವಧಿಯಲ್ಲಿ ನಮ್ಮ ಬಿಜೆಪಿ ಅವಧಿಯಲ್ಲಿ ಯಡಿಯೂರಪ್ಪನ ಇರ್ಬೋದು, ವಿ ಸದಾನಂದ ಗೌಡ ಇರ್ಬೋದು, ಇವತ್ತು ಜಗದೀಶ್ ಶೆಟ್ಟರ್ ಇರ್ಬೋದು, ಈ 3 ಜನ ಮುಖ್ಯಮಂತ್ರಿ ಆಗಿದ್ರೂ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನೀವು ಕಂಡರಿಯದಂತಹ ಅಭಿವೃದ್ಧಿಗಳು ಕಂಡಿದೆ. ಇವತ್ತು ಕರಾವಳಿಯ ಮಟ್ಟಿಗೆ ಹೇಳಬಹುದಾದ್ರೆ ಮಂಗಳೂರು ಮಹಾನಗರ ಪಾಲಿಕೆಗೆ ವರ್ಷಕ್ಕೆ 100 ಕೋಟಿ ಕೊಟ್ಟಿರುವಂಥ ಬಹುಶಃ ಅದು ಪ್ರಪ್ರಥಮ ಬಾರಿ, ನಿರಂತರವಾಗಿ 3 ವರ್ಷ. ಹೌದು, 300 ಕೋಟಿ ರೂಪಾಯಿಯನ್ನ ಮಂಗಳೂರು ಮಹಾನಗರ ಪಾಲಿಕೆಗೆ. ನೀವು ಪಕ್ಕದ ಉಡುಪಿಯನ್ನು ನೋಡಿದ್ರೆ ಉಡುಪಿ ಜಿಲ್ಲೆಗೆ ಎಲ್ಲ ಕಡೆಗಳಲ್ಲಿ ಕಾಂಕ್ರೀಟ್ ರಸ್ತೆ ಪ್ರಾರಂಭ ಆದದ್ದೇ ಒಂದು ನಮ್ಮ ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರ ಇರುವಾಗ, ಅದರ ಬಳಿಕ ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಮತ್ತು ಡಿ ವಿ ಸದಾನಂದ ಶೆಟ್ಟರ್ ಸರ್ಕಾರ ಇರುವಾಗ ಇವತ್ತು ಅಭಿವೃದ್ಧಿಗೆ ಒತ್ತು ಕೊಟ್ಟಂತ ಮಠ ಮಂದಿರಗಳಿಗೆ ಕೊಟ್ಟಂತ ಅನುದಾನಗಳು ಇವತ್ತು ಜನರಿಗೆ ಗೊತ್ತಿದೆ. ಅದರ ಒಟ್ಟಿಗೆ ಇವತ್ತು ಬಹುಶಃ ತಾಲೂಕು ಮೂಡುಬಿದ್ರೆ ತಾಲೂಕನ್ನು ಘೋಷಣೆ ಮಾಡಿದ್ದು ಹಲವಾರು ವರ್ಷಗಳ ಕನಸು ಮೂಡುಬಿದ್ರೆ ಜನರದ್ದು. ಆ ಘೋಷಣೆ ಮಾಡಿದಂಥದ್ದು ನಮ್ಮ ಸರ್ಕಾರ. ಇವತ್ತು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಘೋಷಣೆ ಮಾಡಿದ್ದೇವೆ. ಅದನ್ನು ಕಾರ್ಯಗತ ತರಲಿಕ್ಕೆ ಬಿಡಲಿಲ್ಲ. ಮೊನ್ನೆ ಪುನಃ 2ನೇ ಬಾರಿಗೆ ಘೋಷಣೆ ಆಗಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು. ಈಗ ಅದರ ಲಾಭವನ್ನ ಕಾಂಗ್ರೆಸ್ ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇದೆರಡಿಗೂ ನಮಗೆ ನಮ್ಮ ಯಡಿಯೂರಪ್ಪನವರ ಸರ್ಕಾರದ ಸಾಧನೆ, ಮೋದಿಯವರ ಅವರು ಈ ದೇಶಕ್ಕೆ ಕೊಡುತ್ತಿರುವಂತಹ ಕೊಡುಗೆ, ಇವೆರಡು ಜನರ ಬಳಿಗೆ ನಾವು ಹೋಗುವಾಗ ಧೈರ್ಯದಿಂದ ಎದೆ ತಟ್ಟಿ ಎದೆಯನ್ನು ಮುಂದೆ ಇಟ್ಕೊಂಡು ನಾವು ಮತ ಕೇಳಲಿಕ್ಕೆ ಅಥವಾ ಚುನಾವಣೆಗೆ ಈ ಸಂದರ್ಭದಲ್ಲಿ ಮತಯಾಚನೆಗೆ ಹೋದ್ರೆ. ಇನ್ನೊಂದು ಕಡೆ ನೀವು ಹೇಳಿದಾಗೆ